ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಂ ಅಪರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 5ನೇ ಅಧ್ಯಾಯದ 20ನೇ ಶ್ಲೋಕ. ರಾಮೋಪಿ ತತ್ರ ದದೃಶೇ ಧನದಸ್ಯ ಶಾಪಾದ್ ಗಂಧರ್ವಮುರ್ವಶಿ ರಥ ಯಾತು ಧಾನಿಂ ಪ್ರಾಪ್ತಂ ದಶಾಂ ಸಪದಿ ತುಂಬುರು ನಾಮಧೇಯಂ ನಾಮ್ನಾ ವಿರಾಧಮಪಿ ಶರ್ವಪರಾಧವಧ್ಯಂ. ರಾಮದೇವರು ಆ ದಂಡಕಾರಣ್ಯದಲ್ಲಿ ಶಾಪದಿಂದ, ಕುಬೇರನ ಶಾಪದಿಂದ ರಾಕ್ಷಸನಾಗಿದ್ದ ತುಂಬುರು ಎನ್ನುವ ಗಂಧರ್ವರು ಅವರೇ ಕುಬೇರನ ಶಾಪದಿಂದ ವಿರಾಧ ಎನ್ನುವ ರೂಪದಿಂದ ರಾಕ್ಷಸರಾಗಿದ್ರು. ಆ ರಾಕ್ಷಸನಿಗೂ ಕೂಡ ರುದ್ರದೇವರ ವರ ಇತ್ತು, ಅವಧ್ಯತ್ವ ವರ ಇತ್ತು. ಹಾಗೆ ಅಂತ ನೋಡಿದ್ದೀವಿ. ಭಂತ್ವಾಸ್ಯ ಬಾಹುಯುಗಲಂ ವಿಲಗಂ ಚಕಾರ ಸಮ್ಮಾನಯನ್ ವಚನಮಂಬುಜ ಜನ್ಮನೋಸೌ ಪ್ರಾದಾಚ್ಯ ತಸ್ಯ ಸುಗತಿಂ ನಿಜಗಾಯಕಸ್ಯ ಭಕ್ಷಾರ್ಥಮಂ ಸಕಮಿತೋಪಿ ಸಹಾನುಜೇನ. ಅಸೌ ರಾಮಃ ಸಹಾನುಜೇನ, ಲಕ್ಷ್ಮಣನಿಂದ ಕೂಡಿದವನಾಗಿ ರಾಮಚಂದ್ರ ದೇವರು ಭಕ್ಷಾರ್ಥಂ ಅಂಸಕಮಿತಃ ಅಪಿ, ರಾಮನನ್ನ ತಿನ್ನಬೇಕು ಅಂತ ಬರ್ತಾ ಇದ್ದಾರೆ. ಆ ರಾಕ್ಷಸ ಏನ್ ಮಾಡಿದ, ಒಂದು ಕೈಯಿಂದ ರಾಮನನ್ನ, ಇನ್ನೊಂದು ಕೈಯಿಂದ ಲಕ್ಷ್ಮಣನನ್ನ ಹಿಡ್ಕೊಂಡು ತಿನ್ನಬೇಕು ಅಂತ ತರ್ತಾನೆ. ಪರಮಾತ್ಮ ಲಕ್ಷ್ಮಣ ಇಬ್ಬರು ಕೂಡ ಅವನ ಭುಜದತ್ರ ಬರ್ತಾರೆ. ಭುಜದತ್ರ ಬಂದು ಅಸ್ಯ ಬಾಹುಯುಗಲಂ ಭಂಕ್ತ್ವಾ, ಆ ಎರಡು ಭುಜಗಳನ್ನು ಕೂಡ ತುಂಡು ಮಾಡ್ತಾರೆ ರಾಮ ಲಕ್ಷ್ಮಣರು. ತುಂಡು ಮಾಡಿ ಅವನನ್ನ ಆ ವಿರಾಧನನ್ನ ರಕ್ಷಣೆ ಮಾಡ್ತಾರೆ, ಅಂದ್ರೆ ಅವನಿಗೆ ನಿಜ ರೂಪ ಬರುವಂತೆ ಮಾಡ್ತಾರೆ. ತಂ ಭೂಮೌ ಘರ್ತೆ ನಿಕ್ಷಿಪ್ತವಾನ್, ಭೂಮಿಯಲ್ಲಿ ಅವನು ಬಿದ್ದ. ಯಾಕೆ ಅಂದ್ರೆ ಯಥೋಹಿ ಬ್ರಹ್ಮಣ ತಸ್ಮೈ ಅಸ್ತ್ರೈಹಿ ನ ಮರಿಷ್ಯತಿ ಇತಿ ವರಹ ದತ್ತ ಆಸೀತ್. ಅಂಬುಜ ಜನ್ಮನಃ ವಚನಂ ಸಮ್ಮಾನಯನ್. ನೋಡಿ, ಹಿಂದೆ ರುದ್ರದೇವರ ವರ ಇತ್ತು ಅಂದ್ರು, ಈಗ ಬ್ರಹ್ಮದೇವರ ವರವೂ ಇತ್ತು ಅಂತಾರೆ. ಏನು ಅಂತ, ಯಾವ ಅಸ್ತ್ರದಿಂದಲೂ ಕೂಡ ನೀನು ಸಾಯೋದಿಲ್ಲ ಹಾಗೆ ಅಂತ. ಅದನ್ನ ಪರಮಾತ್ಮ ಆ ಬ್ರಹ್ಮದೇವರ ಮಾತನ್ನು ಕೂಡ ಸಂರಕ್ಷಣೆ ಮಾಡ್ತಾ ಶಸ್ತ್ರಗಳಿಂದ ಅವನನ್ನ ಸಂಹಾರ ಮಾಡದೆ ಭೂಗರ್ತೆ ನಿಕ್ಷಿಪ್ತವಾನ್, ಅವನ ಭುಜಗಳನ್ನ ತುಂಡು ಮಾಡಿ ಅವನನ್ನ ಸಂಹಾರ ಮಾಡಿದ ಹಾಗೆ ಅಂತ ಹೇಳ್ತಾರೆ. ತಸ್ಯ ನಿಜಗಾಯಕಸ್ಯ ಸುಗತಿಂ ಪ್ರದಾಚ್ಯ, ಅವನಿಗೆ ಶಾಪದಿಂದ ಮುಕ್ತಿಯನ್ನು ಕೂಡ ಕೊಟ್ಟು ಮೋಕ್ಷವನ್ನು ಕೂಡ ಕೊಟ್ಟರು ಹಾಗಂತ. ಉತ್ತಮ ಲೋಕಕ್ಕೆ ತಾನು ಹೋಗುವಂತೆ ಮಾಡಿದ್ರು. ಮತ್ತೆ ಪರಮಾತ್ಮನ ಮಾಡ್ತಾ ಇರ್ತಾರೆ. ಮಾಡಿ ಹೋದಾಗಲೂ ಕೂಡ ಕೇಳಿಸ್ತೀಯಾ? ವಾಯ್ಸ್ ಬ್ರೇಕ್ ಆಗುತ್ತೆ. ಹೌದಾ? ಭಾಗವತ ಕ್ಲಿಯರ್ ಆಯ್ತು, ಇವಾಗ ಆಗುತ್ತೆ.
ಇಲ್ಲಿ ನನಗೆ ಫುಲ್ ಸಿಗ್ನಲ್ ತೋರಿಸ್ತಾ ಇದೆ. ಏನು ಈಗ ಕೇಳಿಸುತ್ತೆ ಆಚಾರ್ಯ. ಹಾ ಸರಿ. ಮುಂದಿನದ್ದು ಪ್ರೀತಿಂ ವಿದಿತ್ಸುರಗಮದ್ಭವನಂ ನಿಜಸ್ಯ ಕುಂಭೋದ್ಭವಸ್ಯ ಪರಮಾದರತೋ ಮುನಾ ಚ ಸಂಭೂಜಿತೋ ಧನುರನೇನ ಗೃಹೀತಮಿಂದ್ರಾಚಾರ್ಗಂ ದದಾತ್ ತದಾದಿ ಪುರುಷೋ ನಿಜಮಾಜಹಾರ. ಅಲ್ಲಿ ವಿರಾಧನನ್ನ ಸಂಹಾರ ಮಾಡಿ ಪರಮಾತ್ಮ ಕುಂಭೋದ್ಭವಸ್ಯ ಪ್ರೀತಿಂ ವಿದಿತ್ಸುಹು. ಕುಂಭೋದ್ಭವ ಅಂದ್ರೆ ಅಗಸ್ತ್ಯ ಋಷಿಗಳು, ಅವರನ್ನ ಅನುಗ್ರಹ ಮಾಡಬೇಕು ಹಾಗೆ ಅಂತ ಅವರ ಆಶ್ರಮಕ್ಕೆ, ಅಗಸ್ತ್ಯರ ಆಶ್ರಮಕ್ಕೆ ರಾಮ ಲಕ್ಷ್ಮಣರು ಎಲ್ಲರೂ ಬರ್ತಾರೆ. ಅಮುನಾ ಪರಮಾದರತಃ ಸಂಪೂಜಿತ. ಅಗಸ್ತ್ಯ ಋಷಿಗಳು ಆದರದಿಂದ ರಾಮನ ಪೂಜೆಯನ್ನ ಮಾಡ್ತಾರೆ. ತದಾ ಆದಿಪುರುಷ, ಆದಿಪುರುಷನಾದ ರಾಮಚಂದ್ರ ದೇವರು ಇಂದ್ರಾತ್ ಅನೇನ ಅಗಸ್ತ್ಯೇನ ಗೃಹೀತಂ ತತ್ ನಿಜಂ ಶಾರ್ಗಂ ಧನು ಆಜಹಾರ. ಅಂದ್ರೆ ಇಂದ್ರದೇವರು, ಪರಮಾತ್ಮ ಇಂದ್ರದೇವರಿಗೆ ಕೊಟ್ಟಿದ್ರಂತೆ ಆ ಶಾರ್ಂಗ ಧನುಸ್ಸನ್ನ. ಇಂದ್ರದೇವರು ಅದನ್ನ ಅಗಸ್ತ್ಯರಿಗೆ ಕೊಟ್ಟಿದ್ರು. ನಿಮ್ಮ ಆಶ್ರಮಕ್ಕೆ ರಾಮದೇವರು ಬರ್ತಾರೆ, ಅವರಿಗೆ ಒಪ್ಪಿಸಿ ಹಾಗೆ ಅಂತ. ಆ ಇಂದ್ರದೇವರು ಕೊಟ್ಟ ಧನುಸ್ಸನ್ನ ಅಗಸ್ತ್ಯ ಋಷಿಗಳು ರಾಮನಿಗೆ ಸಮರ್ಪಣೆ ಮಾಡಿದ್ರು ಹಾಗೆ ಅಂತ. ನೋಡಿ, ಇದು ದೊಡ್ಡ ಪೂಜೆ. ಇದು ದೇವರಿಗೆ, ದೇವರ ಪೂಜೆಯಲ್ಲಿ ಆಯುಧಗಳ ಸಮರ್ಪಣೆಯನ್ನ ಮಾಡಬೇಕು ಹಾಗೆ ಅಂತ. ಸ್ವತಃ ಹಿಂದೆ ನೋಡಿದೀವಿ, ಪರಶುರಾಮ ದೇವರು ತಾವೇ ಒಂದು ಬಿಲ್ಲನ್ನ ತಂದು ಕೊಟ್ರು, ಅದು ಶಾರ್ಂಗ ಧನುಸ್ಸು ಹಾಗೆ ಅಂತ. ಇಲ್ಲಿ ಅಗಸ್ತ್ಯ ಋಷಿಗಳು ಕೂಡ ಶಾರ್ಂಗ ಧನುಸ್ಸನ್ನು ತಂದುಕೊಟ್ರು ಹಾಗೆ ಅಂತ. ಅದರಿಂದ ನಮಗೆ ತಿಳಿಸಿಕೊಡುವ ವಿಚಾರ, ದೇವರಿಗೆ ಆಯುಧಗಳ ಸಮರ್ಪಣೆ, ಪುಷ್ಪ ಸಮರ್ಪಣೆ ಮಾಡ್ತೀವಿ, ಆಭರಣ ಸಮರ್ಪಣೆ ಮಾಡ್ತೀವಿ, ಅದೇ ತರ ಆಯುಧಗಳ ಸಮರ್ಪಣೆಯನ್ನು ಮಾಡುವುದು ವಿಹಿತವಾಗಿದೆ ಹಾಗೆ ಅಂತ. ಇಂದ್ರಾತ್ ಪ್ರಾಪ್ತಮಾಸೀತ್ ಅಂದ್ರೆ ಅದೇ ಅದು ವೈಷ್ಣವ ಧನುಸ್ಸು, ಶಾರ್ಂಗ ಧನುಸ್ಸು ಹಾಗೆ ಅಂತ. ಅಂತ ಶಾರ್ಂಗ ಧನುಸ್ಸನ್ನ ಅಗಸ್ತ್ಯರಿಂದ ಪಡೆದರು. ಅದು ಇಂದ್ರನ ಕೈಗೆ ಹೇಗೆ ಬಂತು ಅಂತ ಪ್ರಶ್ನೆ ಬರುತ್ತದೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಆತ್ಮಾರ್ಥಮೇ ಬಹಿ ಪುರಾ ಹರಿಣಾ ಪ್ರದತ್ತಾಂ ಇಂದ್ರೇ ತದಿಂದ್ರ ಉತ ರಾಮಕರಾರ್ಥಮೇವ ಪ್ರಾದಾದಗಸ್ತ್ಯ ಮುನಯೇ ತದವಾಪ್ಯ ರಾಮೋ ರಕ್ಷನ್ ಋಷೀನ್ ಅವಸದೇವ ಸದಂಡಕೇಶು. ಮೊದಲು ಪರಮಾತ್ಮ ತಾನೇ ತನಗೆ ಬೇಕಾಗ್ತದೆ ಹಾಗೆ ಅಂತ ಇಂದ್ರದೇವರಿಗೆ ಆ ಧನುಸ್ಸನ್ನ ಕೊಟ್ಟಿದ್ದಂತೆ. ಇದನ್ನ ಇಟ್ಕೊಂಡಿರೋ, ಅಗಸ್ತ್ಯರಿಗೆ ಕೊಡು, ನನಗೆ ರಾಮಾವತಾರದಲ್ಲಿ ಬೇಕು ಹಾಗೆ ಅಂತ ಮೊದಲೇ ಪರಮಾತ್ಮ ಕೊಟ್ಟಿಟ್ಟಿದ್ದ. ಇದರಿಂದ ಏನ್ ಸೂಚನೆ ಮಾಡಿದ ಪರಮಾತ್ಮ ನೋಡಿ, ಇಂದ್ರದೇವರ ಮೇಲೆ ಎಷ್ಟು ಅನುಗ್ರಹ ನೋಡಿ. ಮುಂದೆ ರಾಮನ ಕುಂಭಕರ್ಣಾದಿಗಳು ಬರ್ತಾರೆ, ನಿನಗೆ ತೊಂದರೆ ಕೊಡ್ತಾರೆ, ನಾನು ಆಗ ರಾಮನಾಗಿ ಅವತಾರ ಮಾಡ್ತೇನೆ ಹಾಗೆ ಅಂತ. ಅಲ್ಲ, ಅದರಿಂದ ಏನು ಹಾಗೆಂದ್ರೆ, ಇಂದ್ರದೇವರಿಗೆ ಇದೆಲ್ಲ ಮೊದಲೇ ಗೊತ್ತಿದೆ ನೋಡಿ. ಇದು ರಾಮ ಅವತಾರ ಮಾಡ್ಲಿಕ್ಕಿದ್ದಾನೆ, ಒಂದು ರೀತಿಯಾಗಿ ಅಡ್ವಾನ್ಸ್ ಕೊಟ್ಟಂಗೆ ನೋಡಿ ಇದು. ಅದರಿಂದ ಇಂದ್ರದೇವರಿಗೆ ಎಷ್ಟು ಸಂತೋಷ ಆಗ್ಲಿಕ್ಕಿಲ್ಲ. ಹೌದು, ರೋಗ ಬರುತ್ತದೆ, ರೋಗಕ್ಕೆ ಔಷಧಿಯೂ ಇದೆ ಅಂತ ಗೊತ್ತಾಗ್ಬಿಟ್ರೆ ಎಷ್ಟು ಸಂತೋಷ ಆಗ್ತದೆ. ದುಃಖವೂ ಬರುತ್ತದೆ, ದುಃಖಕ್ಕೆ ಪರಿಹಾರನಾಗಿ ನಮ್ಮ ಸ್ವಾಮಿ ಅವತಾರ ಮಾಡ್ತಾನೆ ಹಾಗೆಂಬ ಒಂದು ಸುದ್ದಿ, ಅದಕ್ಕೆ ಟೋಕನ್ ಅಡ್ವಾನ್ಸ್ ಕೊಡುವಂತೆ ಪರಮಾತ್ಮ ಧನುಸ್ಸನ್ನು ಕೊಟ್ಟಿ ಇಟ್ಟಿದ್ದಂತೆ. ಅದು ಇಂದ್ರನ ಕೈಗೆ ಕೊಡಬೇಕು ನೋಡಿ. ಯಾಕೆ ಇಂದ್ರನಿಗೆ ತೊಂದರೆ ಆಗೋದು ಹಾಗೆ ಅಂತ. ಅದರಿಂದ ಪರಮಾತ್ಮ ಇಂದ್ರನಿಗೆ ಕೊಟ್ಟ ಹಾಗೆ ಅಂತ ಹೇಳ್ತಾರೆ. ಅದರಿಂದ ಯಾವಾಗ ರಾಮನ ಕುಂಭಕರ್ಣಾದಿಗಳ ಉಪಟಳ ಆಯಿತೋ ದೇವತೆಗಳಿಗೆ, ಅವರು ನಿಶ್ಚಿಂತೆಯಿಂದ ಹೋಗಿ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡ್ತಾರೆ, ಸ್ವಾಮಿ ನೀನು ಅವತಾರ ಮಾಡಬೇಕು ಹಾಗೆ ಅಂತ. ನೋಡಿ, ಇದು ಪರಮಾತ್ಮನ ಮಾತು ಸುಳ್ಳಾಗೋದಿಲ್ಲ. ಪರಮಾತ್ಮ ಸತ್ಯ ಸಂಕಲ್ಪ. ಒಂದು ಬಾರಿ ಒಂದು ಮಾತು ಹೇಳಿದಂದ್ರೆ ನಡೆಸ್ತಾನೆ. ಈ ಮಾತು ಕೂಡ ದೇವತೆಗಳಿಗೆ ಗೊತ್ತಿದೆ. ಅದರಿಂದ
ಚಿಂತೆ ಬಂದಾಗಲೂ ಕೂಡ ಅವರು ಅತಿಯಾಗಿ ದುಃಖಿತರಾಗೋದಿಲ್ಲ. ಹಾಗೆ ಪರಮಾತ್ಮ ಈ ರೀತಿಯಾದ ಒಂದು ಅಡ್ವಾನ್ಸಿನ ವ್ಯವಸ್ಥೆಯನ್ನು ಕೂಡ ಮಾಡಿಟ್ಟಿದ್ದಾನೆ ಹಾಗೆ ಅಂತ ಸ್ಪಷ್ಟ ಆಗ್ತದೆ ನೋಡಿ. ಇದರಿಂದ ನಮಗೇನು ಹಾಗೆ ಅಂತ ಒಂದು ವಿಚಾರ. ನಮಗೂ ಅಷ್ಟೇ, ನಮಗೇನೇ ಕಷ್ಟಗಳು ಬರುತ್ತದೆ, ಅದನ್ನ ರೋಗಗಳು ಬರುತ್ತವೆ, ಅದನ್ನ ಪರಿಹಾರ ಮಾಡುವುದಕ್ಕಾಗಿ ದೇವರು ಮೊದಲೇ ಎಲ್ಲ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾನೆ. ಅಲ್ಲ ನಮಗೇನ್ ಮಾಡಿದ ಹಾಗೆ ಅಂತ ನಮಗೆ ಒಂದು ದೇವರ ಕರುಣೆಯನ್ನ ತಿಳಿಸಿಕೊಡೋದಕ್ಕೆ ಒಂದು ಮಾತು ನೋಡುವುದಾದರೆ, ನಾವು ಊಟ ಮಾಡುವ ಅನ್ನ ನೋಡಿ, ಈ ಅನ್ನವನ್ನ ಊಟ ಮಾಡುವುದಕ್ಕೆ ನಮ್ಮ ಪ್ರಯತ್ನ ಏನು? ಅಕ್ಕಿ ಖಾಲಿ ಆಯ್ತು ಅಂತ ಅಕ್ಕಿ ಅಂತ ಇಟ್ಟುಕೊಳ್ಳೋಣ, ನಾವು ತಿನ್ನುವ ಪದಾರ್ಥ ಏನೋ ಅದು ಖಾಲಿ ಆಯ್ತು ಹಾಗೆಂದ್ರೆ ದುಡ್ಡು ಕೊಡ್ತೀವಿ, ಅಂಗಡಿಯಿಂದ ತಂದು ಬಿಡ್ತೀವಿ, ಮುಗೀತು. ಆದ್ರೆ ಅಂಗಡಿಗೆ ಅಕ್ಕಿ ಬಂದದ್ದು ಹೇಗೆ ಯೋಚನೆ ಮಾಡಿದರೆ ಗೊತ್ತಾಗ್ತದೆ ನೋಡಿ. ಅದು ಎಲ್ಲಿಂದ ಬಂತು, ಅದನ್ನ ಭೂಮಿಯಲ್ಲಿ ಬಿತ್ತಿದವರು, ಆ ಬೀಜವನ್ನ ಬಿತ್ತಿದವರು ಯಾರು, ಅದನ್ನು ಬೆಳೆಸಿದವರು ಯಾರು, ಅದನ್ನ ಸಂರಕ್ಷಣೆ ಮಾಡಿದವರು ಯಾರು, ಅದನ್ನ ಮೂಟೆಯಲ್ಲಿ ಹಾಕಿ ಅಂಗಡಿಯಲ್ಲಿ ತಂದು ಇಟ್ಟವರು ಯಾರು, ದೇವರ ಎಫರ್ಟ್ ಎಷ್ಟಿದೆ ನೋಡಿ. ಆ ಬೀಜ ಬಿತ್ತೋದಕ್ಕೆ ಆ ವ್ಯವಸಾಯಿಗೆ ಆ ಬುದ್ಧಿಯನ್ನ ಕೊಟ್ಟು ಬೇರೆ ಏನಾದ್ರು ಕೆಲಸ ಮಾಡ್ತಾ ಇದ್ರೆ, ನನಗೆ ವ್ಯವಸಾಯ ಬೇಡ ಅಂದ್ರೆ ಏನ್ ಗತಿ? ಸಾಫ್ಟ್ವೇರೇ ಆಗ್ಬೇಕು ಅಂತ ಇದ್ಬಿಟ್ಟಿದ್ರೆ ಗತಿ ಏನು? ಸಾಫ್ಟ್ವೇರ್ ಬೇಡ ಅಂತ ಹೇಳ್ತಾ ಇಲ್ಲ, ಅದು ಬೇಕು, ವ್ಯವಸಾಯನೂ ಬೇಕು ಎಂಬ ಅದಕ್ಕಾಗಿ ಎಷ್ಟಿದೆ ನೋಡಿ ಹಾಗೆ ಅಂತ. ಅಂದ್ರೆ ಯಾವುದೇ ವೃತ್ತಿ ಇರಲಿ, ವೃತ್ತಿಯಲ್ಲಿ ತೊಂದರೆ ಇಲ್ಲಪ್ಪ, ಆದ್ರೆ ವೃತ್ತಿ ಪ್ರಾಮಾಣಿಕವಾಗಿ ಇರಬೇಕು ಹಾಗೆ ಅಂತ. ಆ ವ್ಯವಸಾಯಿ ತನಗೆ ಇದು ಕಷ್ಟ ಆಗ್ತದೆ ಬೇಡ ಅಂತ ಹೋಗ್ಬಿಟ್ರೆ ದೇವರ ಎಷ್ಟು ಹೋಮ ಹವನಗಳು ನಿಂತೋಗ್ತಾ ಇತ್ತು ನೋಡಿ. ಅದರಿಂದ ವ್ಯವಸಾಯಿಗಳನ್ನ ದೇವರು ಪ್ರೇರಣೆ ಮಾಡ್ತಾನೆ, ಪ್ರೇರಣೆ ಮಾಡಿ ಬೀಜ ಬಿತ್ತುವಂತೆ ಮಾಡಿ ಅದನ್ನ ತಂದಿಟ್ಟು ಅಂಗಡಿಯಲ್ಲಿ ಇಡ್ತಾನೆ. ಅಷ್ಟು ಎಫರ್ಟ್ ದೇವರು ಮಾಡಿದ್ದು ಮಾತ್ರ ಮುಗಿಯೋದಿಲ್ಲ, ಅದು ನಮಗೆ ತರಬೇಕು ಅಂದ್ರೆ ನಮಗೆ ದುಡ್ಡಿನ ವ್ಯವಸ್ಥೆ, ಅದೆಲ್ಲವನ್ನು ಕೂಡ ಮಾಡ್ತಾನೆ ದೇವರು. ಸೊ ನಮ್ಮ ಎಫರ್ಟ್ ಎಷ್ಟು, ದೇವರ ಎಫರ್ಟ್ ಎಷ್ಟು ಅಂತ ಗೊತ್ತಾಗ್ತದೆ ನೋಡಿ. ಅದೇ ತರನೇ ದೇವತೆಗಳ ವಿಷಯದಲ್ಲೂ ರಾಮನ ಪ್ರಯತ್ನ, ದೇವತೆಗಳ ರಾಮನ ಕಮಿಟ್ಮೆಂಟ್ ನೋಡಿ. ರಾಕ್ಷಸರ ಸಂಹಾರ ಮಾಡೇ ಮಾಡ್ತೀನಿ, ಅದರಿಂದ ನಿಂಗೆ ದುಃಖ ಬರ್ಬೋದು, ನಿಂಗೆ ಹಸಿವಾಗಬಹುದು, ನಿನಗೆ ಊಟ ರೆಡಿಗೆ ಇರ್ತದೆ. ನಮಗೆ ಹಸಿವಾದ ಮೇಲೆ ಬೀಜ ಬಿತ್ತಿದ್ರೆ ಗತಿ ಏನು? ನಿಂಗೆ ಹಸಿವಾಗ್ತದೆ, ನಿನಗೆ ಊಟ ಬೇಕು ಅಂತ ದೇವರ ವ್ಯವಸ್ಥೆ ಮೊದಲೇ ಇದೆ. ಅದೇ ತರ ರಾಕ್ಷಸರ ದುಃಖ ಆಗ್ಲಿಕ್ಕಿದೆ, ತಗೋ ನನ್ನ ಬಿಲ್ಲು ಅಂತ ದೇವರು ಮೊದಲು ವ್ಯವಸ್ಥೆ ಮಾಡಿ ಇಟ್ಟಿದ್ದ ಹಾಗೆ ಅಂತ. ದೇವರ ಕರುಣೆಯನ್ನ ಸೂಚಿಸುವ ಪ್ರಕಾರ ಇದು ಹಾಗೆ ಅಂತ. ಅಂತಹ ಪರಮಾತ್ಮ ಅಗಸ್ತ್ಯರಿಂದ ಸ್ವೀಕಾರ ಮಾಡಿ ಋಷಿಗಳನ್ನೆಲ್ಲ ರಕ್ಷಣೆ ಮಾಡುತ್ತಾ ದಂಡಕೇಶು ಅವಸತ್, ದಂಡಕಾರಣ್ಯದಲ್ಲಿ ಸುಖವಾಗಿ ವಾಸ ಮಾಡ್ತಾ ಇದ್ದ ಹಾಗೆ ಅಂತ. ಕಾಲೇ ತದೇವ ಖರದೂಷಣಯೋರ್ಬಲೇನ ರಕ್ಷಸ್ವಸ ಪತಿನಿ ಮಾರ್ಗಣ ತತ್ಪರಾಸೀದ್ ವ್ಯಾಪಾದಿತೆ ನಿಜ ಪತೌ ಹಿ ದಶಾನನೇನ ಪ್ರಾಮಾದಿಕೇನ ವಿಧಿನಾಭಿಸಸಾರ ರಾಮಂ. ಒಂದು ಪ್ರಶ್ನೆ ಬರುತ್ತದೆ, ಅಲ್ಲ ಪರಶುರಾಮ ದೇವರು ಮೊದಲೇ ಒಂದು ಬಿಲ್ಲನ್ನು ಕೊಟ್ಟು ಹೋದ್ರು, ದೇವರು ಅದನ್ನ ಇಟ್ಕೊಂಡಿದ್ದ, ಆ ಬಿಲ್ಲು ಈ ಬಿಲ್ಲು ಏನಾಯ್ತು? ಎಷ್ಟು ಬಿಲ್ಲು ದೇವರದು? ಶಾರ್ಂಗಧನುಸು ಒಂದೇ ಇದೆಯೋ ಅನೇಕ ಇದೆಯೋ ಹಾಗೆ ಅಂತ ಪ್ರಶ್ನೆ. ಅದೇ ಪರಮಾತ್ಮನ ಆಯುಧಗಳು, ಅದು ದೇವರು ಬೇರೆ ಇಲ್ಲ, ದೇವರ ಆಯುಧ ಬೇರೆ ಇಲ್ಲ. ದೇವರಿಗೆ ಹೇಗೆ ಅನೇಕ ರೂಪಗಳಿದೆಯೋ ದೇವರ ಆಯುಧಗಳು ಕೂಡ ಅನೇಕ ರೂಪಗಳನ್ನ ತೆಗೆದುಕೊಳ್ಳುವ ಸಾಮರ್ಥ್ಯ ಇದೆ. ಅದರಿಂದ ದೇವರು ಕೊಟ್ಟುಬಿಟ್ಟ ಅಂದ್ರೆ ಮೂಲ ರೂಪದಲ್ಲಿ ಆಯುಧ ಇಲ್ಲವೇ ಏನೋ, ಶಾರ್ಟೇಜ್ ಇದೆಯೇನೋ ಹಾಗೆಂತೆಲ್ಲ ಚಿಂತನೆ ಮಾಡಬಾರ್ದು. ದೇವರ ಆಯುಧಗಳು ಅನೇಕ ಇದೆ, ಅಂದ್ರೆ ಧನುಸು ಅಂತ ತೆಗೆದುಕೊಂಡ್ರು ಕೂಡ ಅನೇಕ ಇದೆ ಹಾಗೆ ಅಂತ. ಅದರಿಂದ ಆ ಧನುಸು ಈ ಧನುಸು ಎರಡು ಧನುಸು ಕೈಲಿ ಇಟ್ಕೊಂಡಿದ್ದನ ರಾಮ ಅಂತ ಮತ್ತೊಂದು ಪ್ರಶ್ನೆ. ಪರಶುರಾಮ ದೇವರು ಕೊಟ್ಟದ್ದೊಂದು, ಅಗಸ್ತ್ಯ ಋಷಿಗಳು ಕೊಟ್ಟದ್ದೊಂದು, ಎರಡು ಧನುಸು ಆಯ್ತಾ ಹಾಗೆಂದ್ರೆ ಇಲ್ಲ, ಸ್ವಾಮಿ ಕೋದಂಡಪಾಣಿ, ಎರಡು ಧನುಸು ಕೂಡ ಐಕ್ಯ ಹೊಂದುತ್ತದೆ ಹಾಗೆ ಅಂತ. ಬೇಕಾದಾಗ ಬಿಡುಗಡೆಯಾಗಿ ಬರುತ್ತದೆ, ಬೇಕಾದಾಗ ಒಂದು ಆಗ್ತದೆ ಹಾಗೆ ಅಂತೆಲ್ಲ ವಿಚಾರ ಆಚಾರ್ಯ ತಿಳಿಸಿದ್ದಾರೆ. ಅದರಿಂದ ಪರಮಾತ್ಮ ಒಂದೇ ಧನುಸ್ಸು ಹಿಡ್ಕೊಂಡು
ಸಂಚಾರ ಮಾಡ್ತಾ ಇದ್ದ, ಋಷಿಗಳನ್ನೆಲ್ಲ ಸಂರಕ್ಷಣೆ ಮಾಡ್ತಾ ಇದ್ದ ಹಾಗೆ ಅಂತ ಹೇಳ್ತಾರೆ. ಕಾಲೇ ತದೈವ ಆಯ್ತಲ್ವಾ ಇದು ಈ ಶ್ಲೋಕನೆ. ತದಾ ಕಾಲೇ ಏವ, ಆ ದಂಡಕಾರಣ್ಯದಲ್ಲಿ ಪರಮಾತ್ಮ ವಾಸ ಮಾಡ್ತಾ ಇರುವಾಗ, ಪ್ರಾಮಾದಿಕೇನ ವಿಧಿನ ದಶಾನನೇನ ನಿಜಪತೌ ವ್ಯಾಪಾದಿತೇಹಿ ಪತಿಮಾರ್ಗಣ ತತ್ಪರ ರಕ್ಷಸ್ವಸ ಶೂರ್ಪಣಕ. ಹಾಗೆ ಅಂದ್ರೆ ಸ್ವಾಮಿಗಳು ಸುವಿಧಿಯನ್ ತೀರ್ಥರು ಹೇಳ್ತಾರೆ ಈ ಮಾತನ್ನ. ಒಂದ್ಸಲ ರಾವಣ ಯಾವುದೋ ಯುದ್ಧಕ್ಕೆ ಅಂತ ಹೋಗಿದ್ದಾನೆ. ಯುದ್ಧಕ್ಕೆ ಅಂತ ಹೋದ ಸಂದರ್ಭದಲ್ಲಿ ಶೂರ್ಪಣಕೆಯ ಪತಿ ಅವರನ್ನು ಕೂಡ ಯುದ್ಧಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಇಬ್ರು ಜೊತೆಗೆ ಹೋಗಿ ಯುದ್ಧ ಮಾಡಿದ್ದಾರೆ. ಆದರೆ ಯುದ್ಧದ ರಭಸದಲ್ಲಿ ಆ ರಾವಣನ ಪರಿಸ್ಥಿತಿ ಹೇಗಾಯ್ತು ಅಂದ್ರೆ, ಶತ್ರುಗಳನ್ನ ಕೊಲ್ಲದೆ ಶೂರ್ಪಣಕೆಯ ಪತಿಯನ್ನೇ ಕೊಂದುಬಿಟ್ಟ ರಾವಣ ಆ ಯುದ್ಧದ ರಭಸದಲ್ಲಿ. ಹಾಗೆಂತ ತದನಂತರ ಅರಮನೆಗೆ ಬಂದು ಹೇಳ್ತಾನೆ ಶೂರ್ಪಣಕೆ, ಆಯ್ತು ಸಾರಿ ಹಾಗೆ ಅಂತ ಕೇಳಿದನಂತೆ. ಒಂದು ವರವನ್ನು ಕೊಟ್ಟ ಅಂತ, ಯಾರನ್ನ ಬೇಕಾದ್ರೂ ನೀನು ನಿನ್ನ ಪತಿಯಾಗಿ ಆಯ್ಕೆ ಮಾಡ್ಕೋ, ಅವ್ರ ಜೊತೆಗೆ ನಾನು ವಿವಾಹ ಮಾಡಿಸಿಡ್ತೇನೆ ಹಾಗೆ ಅಂತ ಶೂರ್ಪಣಕೆಗೆ ಹೇಳಿದ್ದ. ಆಯ್ತು ಅಂತ ಅವಳು ಕೂಡ ಒಪ್ಪಿ ಯಾರಾದ್ರೂ ಸಿಗ್ತಾರಾ ಹಾಗೆ ಅಂತ ಹುಡುಕ್ತಾ ಬಂದ್ರು ಹಾಗೆ ಅಂತ. ದಶಾನನೇನ ನಿಜಪತೋ ವ್ಯಾಪಾದಿತೇಹಿ ಪತಿಮಾರ್ಗಣ ತತ್ಪರ ರಕ್ಷಸ್ವಸ. ಪತಿಯನ್ನ ಹುಡುಕ್ತಾ ರಾವಣನ ಸಹೋದರಿಯಾದ ಶೂರ್ಪಣಕೆ ಅವರಿಗೆ ಸಪೋರ್ಟಿಗಾಗಿ, ಆ ಶೂರ್ಪಣಕೆಯ ಸಪೋರ್ಟಿಗಾಗಿ ಕರದೂಷಣಯೋಹೋ ಬಲೇನ ಸಹಿತ ರಾಮಂ ಅಭಿಸಸಾರ. ಕರದೂಷಣ ಹಾಗೆಂತ ಒಂದಿಷ್ಟು ಸೈನ್ಯ ಇದೆ, ಅವರ ನೇತೃತ್ವದಲ್ಲಿ ಕೆಲಸ ಮಾಡತಕ್ಕವರು. ಆ ಸೈನ್ಯದ ಜೊತೆಗೆ ಶೂರ್ಪಣಕೆ ಬಂದರು ಹಾಗೆ. ಅದು ದೇವತೆಗಳ ರಾಕ್ಷಸರ ಅಂದ್ರೆ ರಾವಣನ ಕಂಟೋನ್ಮೆಂಟ್ ಏರಿಯಾ ಅಂತಾರೆ, ಮಿಲಿಟರಿ ಟ್ರೈನಿಂಗ್ ಏರಿಯಾ ಅಂತಾನು ಹೇಳ್ತಾರೆ ಸ್ವಾಮಿಗಳು. ಅದರಿಂದ ಅಲ್ಲಿ ಮಿಲಿಟರಿ ಫೋರ್ಸ್ ಚೆನ್ನಾಗಿತ್ತು ಹಾಗೆ ಅಂತ ಹೇಳ್ತಾರೆ. ಅಂತ ಶೂರ್ಪಣಕೆ ರಾಮನ ಹತ್ರ ಸಮೀಪಕ್ಕೆ ಬಂದಳು ಹಾಗೆ ಅಂತ. ನೋಡಿ ಅವಳ ಹೆಸರೇ ನೋಡಿ, ಶೂರ್ಪನಖ. ನಖ ಅಂದ್ರೆ ಉಗುರು ಹಾಗೆ ಅಂತ. ಉಗುರು ಹೇಗಿರ್ತದೆ ಹಾಗೆ ಅಂದ್ರೆ, ಶೂರ್ಪ ಅಂದ್ರೆ ಮೊರ, ಶೂರ್ಪಾಲಿ ಅಂತಲೇ ಹೇಳ್ತೀವಿ ನೋಡಿ. ಶೂರ್ಪ ಅಂದ್ರೆ ಮೊರದಷ್ಟು ದೊಡ್ಡದಾಗಿ ಉಗುರು ಇತ್ತು ಹಾಗೆ ಅಂತ. ಅದು ರಾಕ್ಷಸ ಪ್ರವೃತ್ತಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮಲ್ಲಿ ಉಗುರು ಅಷ್ಟು ಬಿಡಬಾರದು ಅಂತ ಹೇಳೋದು ಉಂಟು. ಒಟ್ಟು ಅವಳ ಹೆಸರು ಹಾಗಿತ್ತು. ಸಾನುಜ್ಞಯೈವ ರಜನೀಚರ ಭರ್ತೃರುಗ್ರ ಭ್ರಾತೃದ್ವಯೇನ ಸಹಿತ ವನಮಾವಸಂತಿ ರಾಮಂ ಸಮೇತ್ಯ ಭವಮೇ ಪತಿರಿತ್ಯವೋಚದ್ ಭಾನುಂ ಯಥಾ ತಮ ಉಪೇತ್ಯ ಸುಯೋಗ ಕಾಮಂ. ರಜನೀಚರ ಭರ್ತುಃ ಅನಿಜ್ಞಯ ಏವ ಭ್ರಾತೃದ್ವಯೇನ ಸಹಿತ ವನಮಾವಸಂತಿ. ರಾವಣನ ಅಪ್ಪಣೆಯನ್ನು ಪಡೆದುಕೊಂಡೇ ಅವರ ಸಹೋದರರು, ಆ ಶೂರ್ಪಣೆಗೆ ಸಹೋದರರೇ ಖರದೂಷಣರು. ಅವರೆಲ್ಲ ಭ್ರಾತೃದ್ವಯೇನ ಅಂತ ಬರೀತಾರೆ ಆಚಾರ್ಯರು. ಖರದೂಷಣರ ಸಹಿತವಾಗಿ ಆ ವನದಲ್ಲಿ ವಾಸ ಮಾಡ್ತಾ ಇದ್ದಳು. ಸಾ ಉಗ್ರ ಅಂತ ಬರೀತಾರೆ ನೋಡಿ. ಕೆಟ್ಟ ಕಾರ್ಯಗಳನ್ನ ಮಾಡತಕ್ಕವರು ಆ ಶೂರ್ಪಣಕ ಹಾಗೆ ಅಂತ. ಅಂತ ಶೂರ್ಪಣಕ ರಾಮಂ ಸಮೇತ್ಯ, ರಾಮನನ್ನು ಹೊಂದಿ, ತಮಸ್ ಸುಯೋಗ ಕಾಮಂ ಭಾನುಂ ಉಪೇತ್ಯ. ಹೇಗೆ ಒಂದು ತಮಸ್ಸು ಅಂದ್ರೆ ಕತ್ತಲೆ ಕಾಮನೆಯಿಂದ ಭಾನುಂ ಸೂರ್ಯನತ್ರ ಬಂದು ಮೇ ಪತಿಹಿ ಭವ ಅಂತ ಹೇಳಿದಾಗೆ ಶೂರ್ಪಣಕಿ ಹೇಳಿದ್ರು, ನೀನು ನನ್ನ ಪತಿಯಾಗು ಹಾಗೆ ಅಂತ ರಾಮನತ್ರ ಹೇಳಿದಳು ಹಾಗೆ ಅಂತ. ಅಂದ್ರೆ ಭಾನು ಅಂದ್ರೆ ಸೂರ್ಯ ಇದ್ದ ಕಡೆ ತಮಸ್ಸು ಇರುತ್ತದಾ? ಇರೋದಿಲ್ಲ. ಸೂರ್ಯ ಇದ್ದ ಕಡೆ ಕತ್ತಲೆ ಇರೋದಿಲ್ಲ. ಅದೇ ರೀತಿಯಾಗಿ ರಾಮನಿಗೂ ಶೂರ್ಪಣೆಗೆಗೂ ಸಂಬಂಧನೇ ಇಲ್ಲ, ಅಜಗಜಾಂತರ ಅಂತಾರೆ ನೋಡಿ. ಆ ತರ ಅವರು ಆಚಾರ್ಯರು ಕೊಡುವ ಉದಾಹರಣೆ. ಅದು ಹೇಗಿತ್ತು, ರಾಮನನ್ನ ಬಂದು ನನ್ನ ಪತಿಯಾಗು ಅಂತ ಶೂರ್ಪಣಕ್ಕೆ ಕೇಳಿದ್ರಲ್ಲ, ಅದು ಹೇಗಿತ್ತು ಹಾಗೆ ಅಂದ್ರೆ,
ಸೂರ್ಯನನ್ನು ನೋಡಿ ಕತ್ತಲೆ ಕೇಳಿದಂಗೆ ನೀ ನನ್ನ ಪತಿಯಾಗು ಅಂತ ಹೇಳಿದಂಗೆ ಇತ್ತು ಹಾಗೆ ಅಂತ ದೃಷ್ಟಾಂತವನ್ನ ಆಚಾರ್ಯರು ಕೊಡ್ತಾರೆ. ಪರಮಾತ್ಮ ಲೀಲೆ ಶುರುವಾಗ್ತದೆ. ಅದೇನೆಂಬುದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಶ್ರೀ ಹರೇ ನಮಃ.